ನೀಟಾಗಿ ಕೆಲಸ ಮಾಡೋರನ್ನ ನೋಡಿ ಆಯ್ಕೆ ಮಾಡಿ ಕೆಲಸಗಳು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಹೆಸರು ಪ್ರಕಾಶ್ ಅಂತ. ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮದು ಫೆನ್ಸಿಂಗ್ ವರ್ಕ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಫೆನ್ಸಿಂಗ್ ವರ್ಕ್ ಮಾಡಬೇಕು ಅಂತ. 10 ವರ್ಷದಿಂದ 12 ವರ್ಷದಿಂದ ಕೆಲಸಗಳು ಮಾಡ್ಕೊ ಬರ್ತಾ ಇದ್ದೀವಿ. ಇದು ನಮ್ಮ ತಂದೆ ಕಾಲದಿಂದ ಕೆಲಸಗಳು ಮಾಡ್ತಾಯಿದ್ದಾರೆ. ನಮ್ಮ ತಂದೆ ಕಾಲದಿಂದ ಕೆಲಸ ಮಾಡ್ತಾಯಿಂದ ನಾವು ನೋಡಿ ನಾವು ವರ್ಕೆಲ್ಲ ನೋಡಿ ಅವ್ರದ್ದು ಜೊತೆ ಇದ್ವಿ. ತಿರ್ಗಿ ನಾವು ನಮ್ಮ ತಂದೆಗೆ ವಯಸ್ಸಾಗ್ತಾ ಬರ್ತು, ತಿರ್ಗಿ ಅವ್ರು ಕೆಲಸ ಬಿಟ್ಟರು. ಅದಾದಮೇಲೆ ನಾವು ತೊಗೊಂಡು ಕೆಲಸಗಳನ್ನು ನಾವೀಗ ಕೆಲಸಗಳು ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಸರ್. ಪ್ರತಿ ಒಂದು ಜಿಲ್ಲೆಗಳಲ್ಲೂ ಕೆಲಸಗಳು ಮಾಡ್ಕೊಬರ್ತಾಯಿದ್ದೀವಿ. ಯಾವುದೇ ಥರದ್ದು ಒಂದು ಕಂಪ್ಲೇಂಟ್ ಬರ್ತಾಯಿಲ್ಲ ಸರ್. ಈಗ ನಾವೆಲ್ಲ ತರಿಸೋದೆಲ್ಲ ಕೋಲಾರದಿಂದ ಸರ್. ಕೋಲಾರ ತಪ್ಪಿದ್ರೆ ಹಂಪಿ, ಹೊಸಪೇಟೆ ಈ ಥರ 3-4 ಥರ ಜಾಗಗಳಿಂದ ಕಲ್ಲುಗಳು ತರಿಸ್ತೀವಿ. ಏನಾದರೂ ಸುಟ್ಟು ಕಲ್ಲು ತರಿಸಲ್ಲ ಸರ್. ನಾವು ಎಲ್ಲ ಹಸಿ ಕಲ್ಲೇ ತರಿಸೋದು. ಅದರಲ್ಲಿ ನಾವು ಸೈಜು ಯಾವ ಥರ ಸೈಜ್ ಬೇಕು, 4 ಇಂಚ್ ದಪ್ಪ ಬೇಕು, 5 ಇಂಚ್ ದಪ್ಪ ಬೇಕು, 6 ಇಂಚ್ ದಪ್ಪ ಬೇಕು ಅಂತ ಪ್ರತಿಯೊಂದು ಸೈಜು ಥರ ತರಿಸ್ಕೋತೀವಿ ಸರ್. ನಾವು ನಮ್ಮ ರೈತರಿಗೆ ಯಾವ ಥರ ಬೇಕು ಆ ಥರ ನೀಟಾಗಿ ಒಪ್ಪೋ ಥರ ಕಲ್ಲುಗಳನ್ನ ತರಿಸಿ ಕೊಡ್ತೀವಿ ಸರ್. ನಾವೀಗ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಬಾರ್ಡ್ರ್ ಗಂಟ ತೊಗೊಂಡು ಈ ಕಡೆ ತಮಿಳ್ನಾಡು, ಆಂಧ್ರ, ಕೇರಳ ಈ ಸುತ್ತಮುತ್ತ ನಮ್ಮ ಬಾರ್ಡ್ರು ಪ್ರತಿ ಒಂದು ಜಿಲ್ಲೆಯಲ್ಲೂ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಸರ್ ಈಗ ನೀವು ಯಾವ ರೀತಿ ಅವರು ಫೆನ್ಸಿಂಗ್ ವರ್ಕ್ ಮಾಡಿಸ್ಕೊಬೇಕು ಸರ್? ಸರ್ ಈಗ ಫೆನ್ಸಿಂಗ್ ವರ್ಕು ಅಂದರೆ ಸೇಫ್ಟಿ ಫುಲ್ಲಾಗಿ ಇರಬೇಕು ಅಂದರೆ ಚೆನ್ನಾಗಿ ಯಾವುದು ಒಳಗಡೆ ಏನು ಬರಬಾರ್ದು. ಈಗ ಗಿಡಗಳು ಸಣ್ಣ ಸಣ್ಣ ಗಿಡಗಳು ಹಾಕ್ತಾರೆ, ಆ ಗಿಡಗಳಿಗೆ ಹಾನಿ ಮಾಡಬಾರ್ದು ಅಂದರೆ ಜಾಲರಿ ಮೆಶ್ ಬರುತ್ತೆ, ಡೈಮಂಡ್ ಮೆಶ್ ಅಂತ ಕರಿತೀವಿ. ಅದು ಆ ಥರ ಮೆಶ್ ಹಾಕ್ಸ್ಕೊಂಡ್ರೆ ಅದಕ್ಕೆ ಒಂದು ಕುರಿ ಮರಿ ಆಗಲಿ ಒಂದು ನಾಯಿ ಮರಿ ಆಗಲಿ ಯಾವುದು ಒಳಗಡೆ ಬರೋಲ್ಲ. ಗೇಟ್ ಒಂದು ಮಾಡಿಸ್ಕೊಬಿಟ್ಟು ಅಂದರೆ ಗೇಟಿಂದ ನೀವು ಮಾತ್ರ ಒಳಗಡೆ ಹೋಗ್ಬೇಕು, ನೀವು ಮಾತ್ರ ಒಳಗಡೆ ಬರಬೇಕು. ಅದು ಬಿಟ್ಟರೆ ಯಾವುದು ಒಳಗಡೆ ಹೋಗಲ್ಲ ಬರೋಲ್ಲ ಸರ್. ಅದು ಸೇಫ್ಟಿ ಅಂತ ಹೇಳಿ ಏನು ಗೊತ್ತಾ ಸರ್, ಈಗ ಬೋರ್ಡ್ರು ಈಗ ಅಕ್ಕಪಕ್ಕ ಜಮೀನುಗಳು ಒತ್ತುವರಿ ಮಾಡೋದು, ಅದರಿಂದ ಸ್ವಲ್ಪ ಸೇಫ್ಟಿ ಇರುತ್ತೆ ಸರ್. ಅದು ತಿರ್ಗಿ ಅದು ಬಿಟ್ಟರೆ ನೆಕ್ಸ್ಟು ಈಗ ಜಮೀನುಗಳಿಗೆ ಹೇಳಿದ್ನಲ್ಲ, ಗಿಡಗಳು ಹಾಕೋದು, ತೆಂಗಿನ ಗಿಡ, ಅಡಿಕೆ ಗಿಡ ಇವು ಹಾಕೋದ್ರಿಂದ ಸ್ವಲ್ಪ ಸೇಫ್ಟಿ. ಯಾಕಂದ್ರೆ ಜನ ಒಳಗಡೆ ಬರಬಲ್ಲರು, ತಿರ್ಗಿ ಆ ದನ ಕುರಿ ಯಾರು ಒಳಗಡೆ ಬರೋಲ್ಲ. ಅದು ಸೇಫ್ಟಿಗೆ ಏನು ಮಾಡ್ತಾರೆ, ಜಾಲರಿ ಮೆಸ್ಸು ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟು ಏನು ಗೊತ್ತಾ ಸರ್, ಇದು ಈಗ ನೆಕ್ಸ್ಟ್ ಜನ್ರೇಷನಲ್ಲಿ ಈಗ ಅಕ್ಕಪಕ್ಕದವ್ರ ಜಮೀನು ಕಿತ್ತಾಟಗಳಿರ್ತವೆ. ಈಗ ಅಕ್ಕಪಕ್ಕದವ್ರು ನಮ್ಗಿಲ್ಲಿ ಬರಬೇಕು ಅನ್ನೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅದು ಈಗ ನಾವೀಗ ಬೌಂಡ್ರಿ ಫಿಕ್ಸ್ ಮಾಡ್ತು ಅಂದರೆ ನೆಕ್ಸ್ಟು ಇದು 1000 ವರ್ಷ ಆದರೂ ಕಲ್ಲು ಏನಾಗಲ್ಲ ಸರ್. ನಾವೀಗ ನೆಟ್ಟಿರೋದು ಅದೇ ಥರ ಇರ್ತದೆ. ಇದು ನೆಕ್ಸ್ಟ್ ಯಾವುದು ತೊಂದರೆ ಆಗಲ್ಲ ಸರ್. ಇದು ಈ ಕಡೆ ಸಪೋರ್ಟ್ ಕಲ್ಗಳು ಕೊಡ್ತೀವಿ. ಈ ಥರ ಕಾರ್ನರಲ್ಲಿ ಡಬಲ್ ಕಲ್ಲು ಕೊಡ್ತೀವಿ ಸರ್. ಇದು ಡಬಲ್ ಕಲ್ಲು ಕೊಡೋದು ಯಾವ ಉದ್ದೇಶ ಅಂತ ಗೊತ್ತಾ ಸರ್, ಈ ಕಡೆನೂ ಬಾಗಬಾರ್ದು ಈ ಕಡೆನೂ ಬಾಗಬಾರ್ದು ಅಂದ್ಬಿಟ್ಟು ಈ ಥರ ಡಬಲ್ ಕಲ್ಲು ಹಾಕ್ಕೊಡ್ತೀವಿ. ಈ ಥರ ಒದ್ದೆ ಸಪೋರ್ಟ್ಗಳು ಕೊಡೋದು, ಈ ಥರ ಸಪೋರ್ಟ್ಗಳು ಕೊಡೋದ್ರಿಂದ ಈ ಲೇಯರು ಲೂಸ್ ಆಗಲ್ಲ ಸರ್. ಇದು ಯಾವ ಥರ ನೋಡಿ ವೀಣೆ ಇರ್ತದ, ಸ್ವಿಂಗ್ಗಳು ಇರ್ತಲ್ಲ ಆ ಥರ ಇರ್ತದೆ ಸರ್. ಇದು ಈ ಥರ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ಕಲ್ಲು ಈಗ ಥರ ಬಾಗ್ತವೆ. ಹಿಂಗೆ ಈ ಥರ ಬಾಗೋದ್ರಿಂದ ಏನು ಮಾಡ್ತಾರೆ, ಈ ಲೇಯರ್ಗಳೆಲ್ಲ ಕೆಳಗಡೆ ಹಿಂಗೆ ಬರುತ್ತೆ ಸರ್. ಇದು ಅದರಿಂದ ನಾವು ಈಗ ಸಪೋರ್ಟ್ ಕಲ್ಲುಗಳು ಕೊಟ್ಟು ಬಿಗಿ ಬಂದೋಬಸ್ತಾಗಿ ಟೈಟ್ ಮಾಡ್ತೀವಿ ಸರ್. ಇಂದ ಸರ್ ಅದಕ್ಕೂ ಡಬಲ್ ಕಲ್ಲು ಹಾಕಿದಿರಲ್ಲ ಸರ್. ಈ ಡಬಲ್ ಕಲ್ಲು ಕೊಡೋದ್ರಿಂದ ಏನು ಗೊತ್ತು ಸರ್, ಒಂದು ಟಚ್ ಕಟ್ ಆಯಿತು ಅಂದ್ರೆ ನೆಕ್ಸ್ಟ್ ಇದು ಬ್ಯಾಕ್ ಇರಬೇಕು. ಇದು ಒಂದು ಸಪೋರ್ಟ್ಗೆ ಒಂದು ಇರಬೇಕು ಸರ್. ಇದು ಇಲ್ಲ ಅಂದರೆ ಒಂದೇ ಕಲ್ಲು ಕೊಟ್ಟಿರಿ ನಾವು, ಈಗ ನೆಕ್ಸ್ಟ್ ಉಳುಮೆ ಮಾಡ್ತಾರೋ ಆದ್ಮಾಗ ಟಚ್ ಆಯಿತು ಅಂದಾಗ ಒಂದೇ ಸರಿ ಮುರಿದೋದ್ರೆ ಇದು ಪೂರ್ತಿ ಎಲ್ಲ ಸರ್ ಲೂಸ್ ಆಗಬಾರ್ದು ಅಂತಲೇ ಸರ್ ಈ ಥರ ಸಪೋರ್ಟ್ಗಳು ಕೊಡೋದು ನಾವು. ಈ ಥರ ಸಪೋರ್ಟ್ ಅಂದರೆ ಆ ಕಲ್ಲಿಂದ ಈ ಕಲ್ಲಿಗೆ ಟಚ್ ಕೊಟ್ಟಾರೆ ಇದು ಈ ಥರ ಬಾಗಲ್ಲ ಸರ್. ಇದು ಇದರಿಂದ ಸರ್ ಡೆತ್ತು 2 ಅಡಿ ಹೋಗಿದೆ ಸರ್. ನೀಟಾಗಿ 2 ಅಡಿ ಫಿಲ್ ಮಾಡಿದ್ರೆ ಈಗ 8 ಅಡಿ ಕಲ್ಲಿದ್ದು, 8 ಅಡಿ ಕಲ್ಲಿಗೆ 2 ಅಡಿ ಕಲ್ಲು ಗುಂಡಿ ಹೋಗಲೇಬೇಕು ಒಳಗಡೆ. ಹೋಗಿಲ್ಲ ಅಂದ್ರೆ ಏನು ಮಾಡ್ತಾರೆ ಸರ್, ಮೇಲೆ ನಾವು 1 ಅಡಿ 1.5 ಅಡಿ ಕುಂಡಿಸ್ಬಿಟ್ಟಾಗ ಈಗ ಗದ್ದೆ ಬಯಲಿದು ಈಗ ಕಬ್ಬು ನೀರು ಆ ಕಡೆಯಿಂದ ಈ ಕಡೆ ಬರ್ತಾ ಇರ್ತವೆ. ಈಗ ನೀರು ಹೋಗೋ ಜಾಗದಿಂದ ಏನು ಮಾಡ್ತದೆ, ಕಲ್ಲು ಬಾಗ್ಬಿಡ್ತಾರೆ ಸರ್. ಜಮೀನು ಹಾಕ್ಸ್ಕೊಂಡಿದ್ದಾರೆ, ಜಮೀನಿಗೆ ಈ ಕಡೆ ಫೆನ್ಸಿಂಗ್ ಹಾಕ್ಸ್ಕೊಂಡಿದ್ದಾರೆ. ನೆಕ್ಸ್ಟ್ ಪಕ್ಕದವ್ರಿಗೂ ಸೇಫ್ಟಿ ಇರುತ್ತೆ ಸರ್. ಇದು ಪಕ್ಕದವ್ರಿಗೂ ಸೇಫ್ಟಿ ಇರುತ್ತೆ ನೋಡಿ ಸರ್. ಈಗ ಆ ಕಡೆಯಿಂದ ಈ ಕಡೆಗೆ ಯಾರು ಹೋಗಂಗಿಲ್ಲ ಬರೋಂಗಿಲ್ಲ ಸರ್. ಆ ಥರ ಸೇಫ್ಟಿ ಇದೆ ನೋಡಿ. ಒಂದೇ ಲೇಯರ್ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಗಂಟೆ ಒಂದೇ ಲೇಯರ್ ಕಾಣ್ಬೇಕು ಸರ್. ಆ ಥರ ಕೆಲಸಗಳಿರ್ಬೇಕು ಸರ್. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಸರ್, ಕೆಲಸಗಳು ಬರಲ್ಲ ಏನಿಲ್ಲ, ನಮ್ಮ ಹತ್ರ ಕೆಲಸಗಳು ಕಲ್ತ್ಕೊಂಡಿರುವೆ ಹೋಗಿ ನೆಕ್ಸ್ಟ್ ನಾವು ಯೂಟ್ಯೂಬ್ಗಳು ಮಾಡಿಸ್ಬಿಟ್ಟು ಕೆಲಸ ಮಾಡ್ತೀವಿ ಸರ್. ಅನುಭವ ಇಲ್ಲ, ಒಂದು ಇದಿಲ್ಲ, ಏನಂದೇನೂ ಇಲ್ಲ ಸರ್. ಚಿಕ್ಕ ಮಕ್ಕಳೆಲ್ಲ ಮಾಡಿಸ್ಕೊಂಡು ಯೂಟ್ಯೂಬ್ಗಳನ್ನ ಕೆಲಸಗಳು ಮಾಡ್ತೀವಿ ಅಂತಾರೆ. ಅದು ನೋಡಿ ನಿಮಗೆ ಯಾರು ಚೆನ್ನಾಗಿ ಕೆಲಸಗಳು ಮಾಡ್ತಾರೋ ಅನುಭವರನ್ನು ನೋಡಿ ನೀವು ನೀಟಾಗಿ ಕೆಲಸಗಳು ಮಾಡಿಸ್ಕೊಳ್ಳಿ ಸರ್. ನನ್ನ ಹತ್ರನೇ ಕೆಲಸ ಮಾಡಿಸಿ ಅಂತ ಹೇಳಲ್ಲ, ನಿಮಗೆ ಕ್ವಾಲಿಟಿ ಕೊಡೋರನ್ನ ಚೆನ್ನಾಗಿ ಕಲ್ಲುಗಳು ತರಿಸಿ ನೀಟಾಗಿ ಸ್ಪಂದಿಸಿ ನಿಮಗೆ. ಇದು ತಂತಿಲ್ಲ ಟಾಟಾದು ಸರ್. ಟಾಟಾ ಜಿಂಕ್ ಕೋಟೆಡ್ ಬರುತ್ತೆ ಸರ್. ಇದೆಲ್ಲ ಆಯಲ್ ಕೋಟಿಂಗ್ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ರೆಸ್ಟ್ಗಳು ಬರೋಲ್ಲ ಸರ್. ಇದು ಬೇರೆ ಕಂಪ್ನಿಗಳು ಹಾಕಿದ್ರೆ ರೆಸ್ಟ್ ಬರೋದು ಅವೆಲ್ಲ ಚಾನ್ಸಸ್ ಇರುತ್ತೆ. ಟಾಟಾ ಕಂಪ್ನಿಲಿ ಯಾವುದೇ ಕಾರಣಕ್ಕೂ ರೆಸ್ಟ್ ಬರೋಲ್ಲ ಸರ್. ಇದು ಅದನ್ನು ನೀವು ನೋಡಿ ರೈತರುಗಳು ಏನು ಗೊತ್ತಾ, ಯಾವುದೋ ಕಂಪ್ನಿ ತರಿಸ್ತಾರೆ, ಯಾವುದೋ ಮೆಟೀರಿಯಲ್ಸ್ ಹಾಕ್ಬಿಡ್ತಾರೆ, ಕಮ್ಮಿ ಬೆಲೆಗೆ ಮಾಡಿಕೊಡ್ತೀನಿ ಅಂತಾರೆ. ಅವೆಲ್ಲ ಯಾವುದೇ ಕಾರಣಕ್ಕೂ ನೀವು ಮೋಸ ಹೋಗ್ಬೇಡಿ. ಈ ಥರ ನೋಡಿ ಟಾಟಾದ ಕಂಪ್ನಿಗಳನ್ನ ನೋಡಿ ಬಿಲ್ಗೆ ಬರ್ತವೆ, ಅವೆಲ್ಲ ಬಿಲ್ಲು ಸಮೇತ ಕೊಡ್ತಾರೆ ನಿಮಗೆ. ಆ ಬಿಲ್ನ ನೋಡಿ ಚೆಕ್ ಮಾಡಿ ಮೆಟೀರಿಯಲ್ಸ್ ಎಲ್ಲ ಯಾವ ಥರ ಮೆಟೀರಿಯಲ್ಸ್ ಹಾಕ್ತಾರೆ ಅಂತ ನೀವೊಂದ್ಸಲ ನೋಡಿ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಇಲ್ಲಾಂದರೆ ನೀವು ಮೋಸ ಹೋಗೋದಂತೂ ಖಂಡಿತ ನಾನಂತ ಹೇಳ್ತೀನಿ ಸರ್. ಅದು ಸರ್ ಅವ್ರಿಗೆ ನಾವು ಸಜೆಷನ್ ಕೊಡ್ತೀವಿ,
ಯಾವ ಥರ ಹಾಕ್ಸ್ಬೇಕು, ನೀವು ಯಾವ ಥರ ಬ್ರ್ಯಾಂಡ್ ಹಾಕ್ಸ್ಬೇಕು, ಎಷ್ಟು ವರ್ಷ ಬಾಳಿಕೆ ಬರ್ತಿದೆ, ಅದರ ಕ್ವಾಲಿಟಿ ಎಷ್ಟಿರ್ತದೆ, ಅದು ಎಷ್ಟಿರ್ತದೆ ಅಂತ ಪ್ರತಿಯೊಂದು ನಾವು ತಿಳಿಸ್ತೀವಿ. ಅವರು ಅದನ್ನೇ ಹಾಕ್ಕೊಡಿ ಅಂದರೆ ಹಾಕ್ಕೊಡ್ತೀವಿ, ಇಲ್ಲಾಂದರೆ ನಾವು ಬೇಡ ಸರ್ ನಮ್ಗೆ ಇನ್ನೂ ಬಜೆಟ್ ಕಮ್ಮಿ ಇದು ಹಾಕ್ಕೊಡಿ ಅಂದರೆ ಅದನ್ನು ಮಾಡಿಕೊಡ್ತೀವಿ. ಯಾಕೆಂದರೆ ಏನೇ ಮಾಡಿಸಿದ್ರೆ ಒಂದು ಸರಿ ಫೆನ್ಸಿಂಗ್ ಮಾಡಿಸೋದು ಇದು ಶಾಶ್ವತ ಉಳ್ಕೊಂಡಿರ್ಬೇಕು ಇದು. ಯಾಕೆಂದರೆ ಮತ್ತೆ ಮಾಡಿಸೋದಲ್ಲ ಇದು ಮಾಡಿಸಿದ್ಮೇಲೆ ಶಾಶ್ವತ ನೀಟಾಗಿ ಇರೋ ಥರ ಒಂದು ಕ್ವಾಲಿಟಿ ಇರೋ ಥರ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ನಾನು. ಸರ್ ಇಲ್ಲಿ ಮಂಡ್ಯ ಭಾಗ ಇದು. ಮಂಡ್ಯ ಭಾಗದಲ್ಲಿ ಎಲ್ಲ ಗದ್ದೆಗಳು ಜಾಸ್ತಿ ಇರುತ್ತೆ ಸರ್. ಗದ್ದೆಗಳು ಜಾಸ್ತಿ ಇರೋ ನೀರು ಓಡಾಡೋ ಜಾಗ ಇದು. ಇಲ್ಲಿ ನೋಡಿ ಸರ್, ಈಗ ನೀರು ಓಡಾಡೋ ಜಾಗದಲ್ಲಿ ನಾವು ಎಷ್ಟು ಟೈಟಾಗಿ ಕಲ್ಲುಗಳು ಕೂರಿಸಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸರ್. ನಾನೇ ಇಷ್ಟು ಪ್ರೆಜರ್ ಕೊಟ್ಟು ಅಳ್ಳಾಡ್ಸಿದ್ರು ಅಳ್ಳಾಡ್ತಾ ಇಲ್ಲ, ಇಷ್ಟು ನೀಟಾಗಿ ಕುಂಡ್ರಿಸಿದ್ದೀವಿ ಕಲ್ಲುಗಳು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಸರ್, ನೀಟಾಗಿ ಕಲ್ಲು ಕುಂಡ್ರಸಕ್ಕೆ ಬರಲ್ಲ, ಏನು ಕುಂಡ್ರಸಕ್ಕೆ ಬರಲ್ಲ, ನೀರು ತ್ಯಾವದಾಂಶದಲ್ಲೇ ಇಷ್ಟು ಟೈಟಾಗಿ ಕೂತಿದೆ. ಇನ್ನು ನಮ್ಗೆ ನಾರ್ಮಲ್ ಭೂಮಿ ಕೊಟ್ಟಿದ್ರೆ ಕಲ್ಲೇ ಅಳ್ಳಾಡಬಾರ್ದಾಗಿತ್ತು. ಅದಕ್ಕೆ ನೀವು JCB ತಂದು ಕೇಳಬೇಕು, ಆ ಥರ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಸರ್ ನಾವು. ಕೆಲಸ ಯಾವ ಥರ ಇರಬೇಕು ಗೊತ್ತಾ ಸರ್, ಇದು ಕೆಲಸ ಈ ಕಡೆ ನೋಡಿದ್ರೆ ಆ ಕಡೆ ಲಾಸ್ಟ್ ಬಾರ್ಡ್ರ್ ಕಲ್ಲು ಕಾಣಬೇಕು ಸರ್ ನಮಗೆ. ಇಲ್ಲಿಂದ ನೋಡಿದ್ರೆ ಗೋಡೆ ಥರ ನಿಂತಿರ್ಬೇಕು ಕಲ್ಲುಗಳು. ಆ ಥರ ಇದ್ದರೆ ಸರ್ ಕೆಲಸ ನೀಟಾಗಿ ಬಂದಿದೆ ಅಂತ ಕೆಲಸ ಸರ್. ಇಲ್ಲ ಅಂದರೆ ಕಲ್ಲು ಆ ಕಡೆ ಈ ಕಡೆ ಇರೋದು, ಬಾಗೋದು, ಈ ಥರ ಯಾವುದೇ ಕಾರಣಕ್ಕಿಲ್ವೋ ದಾರ ಏನು ಇರ್ತೀವೋ ಕಟ್ಟಿರ್ತೀವೋ ಅದೇ ಥರ ಲೆವೆಲಾಗಿ ನೀಟಾಗಿ ಫಿನಿಶಿಂಗ್ ಇರಬೇಕು ಸರ್. ಈಗ ನೋಡಿ ಭಾಗವಾಗಿ ನೀಟಾಗಿ ಚೌಕ ಭಾಗವಾಗಿದೆ ನೋಡಿ ಸರ್. ಈ ಥರ ಕೆಲಸಗಳು ಬರ್ಬೇಕು ಸರ್. ನಮ್ಮದು ಜಾಗನೂ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗ್ಬಾರ್ದು, ಅಕ್ಕಪಕ್ಕದವ್ರಿಗೂ ತೊಂದರೆ ಆಗ್ಬಾರ್ದು, ನಿಮಗೂ ತೊಂದರೆ ಆಗ್ಬಾರ್ದು ಸರ್. ಆ ಥರ ನೀಟಾಗಿ ಕೆಲಸ ಮಾಡಿಕೊಡ್ಬೇಕು. ಮೆಶ್ ಆಗ್ತಾಯಿದೆ ನೋಡಿ, ಈ ಮೆಶ್ ಹಾಕಿದ್ಮೇಲೆ ಈ ಥರ ಹುಕ್ಗಳು ಹಾಕ್ಬೇಕಿದು. ಈ ಥರ ಹುಕ್ಗಳು ಹಾಕಿದ್ರೆ ಟೈಟ್ ಫಿಟ್ಟಿಂಗ್ ಮಾಡಿ ಸರ್. ನೋಡಿ ಈ ಥರ ಟೈಟ್ ಫಿಟ್ಟಿಂಗ್ ಮಾಡಿದ್ರೆ ಜಾಲ್ರಿ ಅಳ್ಳಾಡಲ್ಲ ಸರ್ ಇದು. ಆಗ ಟೈಟ್ ಫಿಟ್ಟಿಂಗಾಗಿ ಇರುತ್ತೆ ಇದು. ಈಗ ತಂತಿಗೂ ಮೆಶ್ಶು ಜಾಯಿಂಟ್ ಆಗಿರುತ್ತೆ ಇದು. ಈ ಥರ ಅಳ್ಳಾಡಿದ್ರು ಅಳ್ಳಾಡಿಸ್ಬಾರ್ದು ನೋಡಿ. ನಾವು ತಳ್ಳಿದ್ರು ಆಚೆ ಹೋಗ್ಬಾರ್ದು ನೋಡಿ. ಈ ಥರ ತಳ್ಳಿದ್ರು ಆಚೆ ಹೋಗ್ಬಾರ್ದು ನೋಡಿ. ಈಗ ನಾವು ಉಕ್ಕು ಹಾಕಿರೋದ್ರಿಂದ ಆಚೆ ಹೋಗಲ್ಲ ಇದು ನೋಡಿ. ಆ ಥರ ಉಕ್ಕು ಹಾಕ್ತೀವಿ ಪ್ರತಿ ಒಂದು ಲೇಯರ್ಗೂ ಆ ಥರ ಉಕ್ಕು ಬರುತ್ತೆ ಸರ್. ಇಲ್ಲೇ ನೋಡ್ತಾ ಇರ್ಬೋದು, ಲೇಬರ್ಸ್ಗಳು ಇಲ್ಲೇ ಇದ್ದು ನಾವೇ ನಿಂತ್ಕೊಂಡು ನೀಟಾಗಿ ಫಿಟ್ಟಿಂಗ್ ಮಾಡಿ ಕೆಲಸಗಳು ಮಾಡಿಸ್ತೀವಿ ಸರ್. ಬೇರೆಯವ್ರ ಥರ ನಾವೆಲ್ಲೋ ಇದ್ಕೊಂಡು ಕೆಲಸಗಳು ಮಾಡಿಸೋದಲ್ಲ, ನಾವೇ ಬಂದು ನಿಂತ್ಕೊಂಡು ಯಾವ ಥರ ಟೈಟ್ಗಳು ಮಾಡಬೇಕು, ಯಾವ ಥರ ಕೆಲಸಗಳು. ಈಗ ಲೇಬರ್ಸ್ ನೋಡಿದ್ರೆ ಸರ್ ಯಾವ ಥರ ಕೆಲಸಗಳು ಮಾಡ್ತಾರೆ, ನಾವೇ ಇಲ್ಲಿ ನಿಂತ್ಕೊಂಡು ಕೆಲಸಗಳು ಮಾಡಿಸ್ತಾರೆ. ಬೇರೆಯವರು ಕೆಲಸದ ವೀಡಿಯೋಗಳು ಮಾಡಿಸಿದ್ದು ಕೆಲಸಗಳಲ್ಲಿ ಲೇಬರ್ಸೇ ಕೆಲಸ ಮಾಡಲ್ಲ, ಸುಮ್ಮನೆ ನಿಂತಿರ್ತಾರೆ, ವೀಡಿಯೋಗಳು ಮಾಡಿಸ್ಬಿಟ್ಟು ಯೂಟ್ಯೂಬ್ಗಳು ಬಿಟ್ಬಿಡೋದು ಸರ್. ಕೆಲಸಗಳು ಯಾರು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಸರ್. ಕೆಲವರು ಕಲ್ಲುಗಳು ತಂದು ನಿಲ್ಲಿಸ್ಬಿಟ್ಟು ಕೆಲಸಗಳು ಮಾಡದೆ ಕೆಲಸಗಳನ್ನ ನಾವೇ ಮಾಡಿಕೊಟ್ಟಿದ್ದೀವಿ. ಹೋಗಿ ನೋಡಿ ಕೆಲಸಗಳನ್ನ ಕೊಡಿ ಸರ್ ಅಂತ ಕೇಳ್ತೀವಿ. ಎಲ್ಲ ಜಿಲ್ಲೆಯಲ್ಲೂ ವರ್ಕ್ ಮಾಡ್ತೀವಿ ಸರ್, ಆಲ್ ಓವರ್ ಕರ್ನಾಟಕ. ನೀವು ಎಲ್ಲಿಂದ ಯಾವ ಭಾಗದಿಂದ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಬಂದು ನಾವು ಸ್ಪಾಟ್ ವಿಸಿಟ್ ಮಾಡಿ ಟೇಪಲ್ಲಿ ಒಂದು ಅಳತೆ ತೊಗೊಂಡು ಎಷ್ಟು ಕಲ್ಲು ಬೀಳ್ತವೆ ಏನು ಅಂತ ನಾವು ಅವ್ರ ರೈತರಿಗೆ ಸಜೆಷನ್ ಕೊಡ್ತೀವಿ ಸರ್. ನಾವು ಈಗ ಬೇರೆಯವ್ರಿಗೂ ನಿಮಗೂ ರೇಟ್ ಏನಾದರೂ ಡಿಫ್ರೆಂಟ್ ಆಗುತ್ತಾ ಸರ್? ಸರ್ ರೇಟ್ ಡಿಪೆಂಡ್ ಆಗುತ್ತೆ. ರೇಟ್ ಯಾವ ಥರ ಡಿಪೆಂಡ್ ಆಗುತ್ತೆ ಅಂದರೆ, ಕ್ವಾಲಿಟಿ ಕಮ್ಮಿ ಇದ್ದರೆ ಕಮ್ಮಿ ಬಜೆಟಲ್ಲಿ ಮಾಡ್ತೀವಿ ಅಂದರೆ ಕಮ್ಮಿ ಆಗುತ್ತೆ ರೇಟು. ನಾವೇನು ಹೇಳ್ತೀವಿ ಗೊತ್ತಾ ಸರ್, ಕ್ವಾಲಿಟಿ ಚೆನ್ನಾಗಿರಬೇಕು, ಕೆಲಸನೂ ಚೆನ್ನಾಗಿರ್ಬೇಕು, ಕಲ್ಲು ಚೆನ್ನಾಗಿರಬೇಕು. ಈಗ ಒಂದು 40-50 ವರ್ಷ ಬಾಳಿಕೆ ಬರ್ಬೇಕು ಸರ್ ಕೆಲಸ ಮಾಡಿದ್ಮೇಲೆ. ಇಲ್ಲಾಂದರೆ ಈಗ ನಾನು ರೇಟ್ ಕಮ್ಮಿ ಮಾಡ್ತೀನಿ. ಈಗ ನಾವು ಈಗ ಮಾಡ್ತಾ ಇರೋ ಕೆಲಸ ಒಂದು ಕಲ್ಲಿಂದ ಕಲ್ಲಿಗೆ 1300 ರೂಪಾಯಿಂದ ಕೆಲಸಗಳು ಮಾಡ್ತಾಯಿದ್ದೀವಿ. ಅದನ್ನು 1100 ರೂಪಾಯಿಗೂ ಮಾಡ್ಬೋದು, 1200 ರೂಪಾಯಿಗೂ ಮಾಡ್ಬೋದು. ಯಾವ ಥರ ಅಂದರೆ ಕ್ವಾಲಿಟಿ ಇರಲ್ಲ ಸರ್ ಅದು. ಕ್ವಾಲಿಟಿ ಅಂದರೆ ಯಾವ ಥರ ಅಂದರೆ, ನಾವು ಈಗ ಒಂದು ಸನ್ವಿಕು, ಟಾಟಾ ಈ ಥರ ಬ್ರ್ಯಾಂಡ್ಗಳು ಹಾಕ್ತೀವಿ ನಾವು, ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡ್ಗಳು ಹಾಕ್ತೀವಿ. ಅವು 40 ವರ್ಷ ವಾರಂಟಿ ಚೆನ್ನಾಗಿ ಬರುತ್ತೆ. ನಾವೀಗ ಕಂಪ್ನಿ ಕಡೆಯಿಂದ ಒಂದು 10 ವರ್ಷ 15 ವರ್ಷ ವಾರಂಟಿಗಳು ಅವರೇ ಕೊಡ್ತಾರೆ ಸರ್ ನಮಗೆ. ಆ ವಾರಂಟಿ ಕೊಡೋದ್ರಿಂದ ನಾವು ನೀಟಾಗಿರೋದು ಕ್ವಾಲಿಟಿ ಹಾಕ್ಕೊಡ್ತೀವಿ. ಇನ್ನೂ ಕಮ್ಮಿ ಬೇಕು, ಕಮ್ಮಿ ಬಜೆಟ್ ಮಾಡಿಕೊಡ್ತೀವಿ ಅಂದರೆ ಅದು ಕ್ವಾಲಿಟಿ ಚೆನ್ನಾಗಿರಲ್ಲ. ಅದನ್ನ ಹಾಕ್ಸೋ ಬದಲು ಸುಮ್ಮನೆ ಇದ್ದರೆ ವೇಸ್ಟ್ ಅಂತ ಹೇಳ್ತೀವಿ ಸರ್. ನಾನು ಎಲ್ಲ ಕೋಲಾರದಿಂದ ತರಿಸ್ತೀವಿ ಸರ್. ಈಗ ನಾವು ಕೋಲಾರದಿಂದ ತರಿಸ್ಬೇಕಾದ್ರೆ ನಾವೀಗ ಫ್ಲ್ಯಾಟ್ ಬಂದು ವಿಸಿಟ್ ಮಾಡಿದ್ಮೇಲೆ ಇದು ಜಮೀನು ಓನರ್ಗೆ ಹೇಳ್ತೀವಿ ಸರ್. ಅವ್ರಿಗೆ ಹೇಳ್ತೀವಿ 3 ಟೈಮ್ ಅಮೌಂಟ್ ಪೇ ಮಾಡ್ಕೊಳ್ಳೋಂಗೆ ಹೇಳ್ತೀವಿ ಸರ್ ನಾವು. ಯಾವ ಥರ ಅಂದರೆ, ಕಲ್ಲು ಬಂದು ಸ್ಪಾಟ್ಗೆ ಹೇಳಿದ ತಕ್ಷಣ ಆ ಕಲ್ಲು ಪೇ ಮಾಡಿಸ್ಕೊತೀವಿ. ಸ್ಟೆಪ್ ಬೈ ಸ್ಟೆಪ್ 3 ಸ್ಟೆಪ್ ತೊಗೋತೀವಿ. ತಿರ್ಗಿ ಮೆಶ್ಶು ತಂತಿ ಬಂದಮೇಲೆ ಅದೊಂದು ಅಮೌಂಟ್ ತೊಗೊಳ್ತೀವಿ. ತಿರ್ಗಿ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಒಪ್ಪಿಗೆ ಆಯಿತು ಅವ್ರಿಗೆ ಅಂದರೆ ಲಾಸ್ಟಲ್ಲಿ ಲೇಬರ್ಸ್ ಅಮೌಂಟ್ ತೊಗೊಂಡು ಕ್ಲಿಯರ್ ಮಾಡ್ಕೋತೀವಿ. ಈಗ ಗ್ಯಾರಂಟಿ ಯಾವ ಥರ ಕೊಡ್ತೀವಿ ಅಂದರೆ ಸರ್, ನಾವು ಈಗ ಕೆಲಸಕ್ಕೆ ಈಗ ನಂಬಿಕೆ ಇಲ್ಲ. ಈಗ ಚಾನಲ್ಗಳಲ್ಲಿ ಯೂಟ್ಯೂಬ್ಗಳು ಮಾಡಿಸಿರ್ತೀವಿ, ನಾವು ಯಾವುದೋ ಒಂದು ದೂರು ಎಲ್ಲಿಂದ ಬಂದಿರ್ತೀವಿ ನಾವು, ಈಗ ನಂಬಿಕೆ ಇರಲ್ಲ. ಆಗ ನಂಬಿಕೆ ನಾವು ಯಾವ ಥರ ಗ್ಯಾರಂಟಿ ಕೊಡಬೇಕು ಅಂದರೆ ಗೊತ್ತಾ ಸರ್, ನಾವೀಗ ಒಂದು ಬಂದು ವಿಸಿಟ್ ಮಾಡಿದ ತಕ್ಷಣ ಅಡ್ವಾನ್ಸ್ ಕೇಳ್ತಾರೆ. ಅಡ್ವಾನ್ಸ್ ತೊಗೋಬೇಕಾದ್ರೆ ನಾವು ಅವ್ರಿಗೊಂದು ಗ್ಯಾರಂಟಿ ಕೊಡಬೇಕು. ಈಗ ನಮ್ಮ ಕಂಪ್ನಿಯಿಂದ ಕಡೆಯಿಂದ ಏನು ಕೊಡ್ತೀವಿ ಗೊತ್ತಾ ಸರ್, ಒಂದು ಚೆಕ್ ಕೊಡ್ತೀವಿ ನಾವು ಅವ್ರಿಗೆ ನಮ್ಮ ಕಡೆಯಿಂದ. ಯಾಕಂದರೆ ಚೆಕ್ಕು ಅಂದರೆ ಒಂದು ನಂಬಿಕೆ, ಅದು ಪ್ಲ್ಯಾನ್ ಚೆಕ್ಕು. ಆ ಚೆಕ್ ಕೊಡ್ತೀವಿ, ಯಾಕಂದರೆ ಕೆಲಸ ಮುಗಿಯೋ ಗಂಟ ಚೆಕ್ಕು ಅವ್ರ ಹತ್ರ ಇರ್ತಾರೆ ಸರ್. ಅದು ಆ ಚೆಕ್ ಮಾಡಿಕೊಂಡು ಕೆಲಸ ಕಂಪ್ಲೀಟ್ ಆಗೊಂಡು ಭಯ ಬೀಳೋಂಗಿಲ್ಲ ಸರ್. ಅದಾದಮೇಲೆ ತಿರ್ಗಿ ನಿಮಗೆ ಕಂಪ್ನಿ ಕಡೆಯಿಂದ 10 ವರ್ಷ ವಾರಂಟಿ ಕಾರ್ಡ್ ಕೊಡ್ತಾರೆ. ತಿರ್ಗಿ ನಿಮ್ಗೆ ಏನೇ ಕೆಲಸದ್ದು ಕಂಪ್ಲೀಟ್ ಇದ್ರೂ
10 ವರ್ಷ ಫ್ರೀ ಸರ್ವಿಸ್ ಬರುತ್ತೆ ಸರ್. ಅದರಲ್ಲೇ ಕಂಪ್ನಿ ಕಡೆಯಿಂದ ಯಾಡ್ ಆಗಿರುತ್ತೆ ನಿಮಗೆ 10 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ನನ್ನ ಹೆಸರು ಮಹೇಶ್ ಅಂತೇಳಿ, ನಾನು ಹಳೇಬೂದ್ನೂರು, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಅಡ್ವೊಕೇಟು. ನಾನು ಪ್ರಕಾಶ್ ಅವ್ರನ್ನ ಪೆನ್ಸ್ ಹಾಕಬೇಕು ಅಂತೇಳಿ ಯೂಟ್ಯೂಬ್ನಲ್ಲಿ ನೋಡಿದೆ, ಯಾರು ಒಳ್ಳೆ ಪೆನ್ಸ್ ಹಾಕ್ತಾರೆ ಅಂತ. ಅಲ್ಲಿ ಪ್ರಕಾಶ್ದು ಯೂಟ್ಯೂಬ್ನಲ್ಲಿ ಬಂದಿತ್ತು ಒಂದು ವೀಡಿಯೋ. ಆ ವಿಡಿಯೋ ನೋಡಿಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ, ಪ್ರಕಾಶ್ ಈ ಥರ ನಮ್ಮದು ಊರ ಪಕ್ಕದಲ್ಲಿ ಜಮೀನು ಐತೆ, ಪ್ರೊಟೆಕ್ಷನ್ ಬೇಕು, ಇಲ್ಲಿ ಆಡು ಕುರಿ ಎಲ್ಲ ಜಾಸ್ತಿ ಮೇಯ್ತಾ ಇರ್ತವೆ ಬಂದು ಬೆಳೆಗಳನ್ನ ಅಂತೇಳಿ. ಆಯಿತು, ನಾನು ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಫೋನ್ ಮಾಡೋದು ಮಾರನೆಗೇ ಬಂದು ಕಲ್ಲು ತಗೊಂಡು ಬರ್ತೀನಿ ಸರ್, ನಾನು ಒಂದು 2 ದಿನದಿಂದ 3 ದಿವಸದಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದೇ ಥರ ಚೆನ್ನಾಗಿರ್ತಕ್ಕಂಥ ಕಲ್ಲನ್ನ ತಗೊಂಡು ಬಂದಿದ್ದಾರೆ. ಒಳ್ಳೆ ಸ್ಕಿಲ್ಡ್ ಲೇಬರ್ ಕರ್ಕೊಬಂದು ಕೆಲಸ ಮಾಡ್ತಾಯಿದ್ದಾರೆ. ಈಗ ನಾನು ಫೋನ್ ಮಾಡಿ 4 ದಿವಸ ಆಯಿತು. ಬಹುಶಃ ಸಾಯಂಕಾಲ ತಪ್ಪಿದ್ರೆ ನಾಳೆ ಸಾಯಂಕಾಲದಷ್ಟರಲ್ಲಿ 2 ಪ್ಲಾಟು ಕೂಡ ನಮ್ಮದು ಫೆನ್ಸ್ ಕಂಪ್ಲೀಟ್ ಆಗುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಸ್ಕಿಲ್ಡ್ ಲೇಬರ್ಸು. ಪ್ರಕಾಶು ಕೂಡ ತುಂಬ ಅನುಭವ ಇರೋದ್ರಿಂದ ನಮ್ಮ ಕೈಲಿ ಏನು ಹೇಳ್ಸ್ಕೊಳ್ಳಲ್ಲ, ನಾವು ಕೆಲಸ ನೋಡ್ಬಿಟ್ಟು ನೀವು ಮಾತಾಡಿ ಅಂತಾರೆ. ಗುಡ್ ವರ್ಕ್, ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇತ್ತೀಚಿನ ಟ್ರೆಂಡ್ ಏನಂತ ಹೇಳಿದ್ರೆ, ಈಗ ಯಾವುದೋ ಒಂದು ಸಣ್ಣ ಪ್ರಾಣಿಗಳು ಬರಬಾರ್ದು ಅಂತೇಳಿ ಈಗ ಎಲ್ಲ ಜಾಲರಿ ಫೆನ್ಸನ್ನು ಹಾಕ್ಸ್ಕೊಳ್ತಾ ಇದ್ದಾರೆ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಯಾವ ಪ್ರಾಣಿಗಳು ಏನು ಬರಬಾರ್ದು ಅಂತ ಹೇಳಿದ್ರೆ ಜಾಲರಿ ಫೆನ್ಸು ಸೇಫ್ಟಿ ಜಾಸ್ತಿ ಐತೆ ಅಂತ. ಸೊ ಆ ಒಂದು ಸೇಫ್ಟಿ ಜಾಸ್ತಿ ಇರೋದ್ರಿಂದ ಇದನ್ನೇ ಪ್ರಿಪೇರ್ ಮಾಡಿದೆ ನಾನು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಗೆ ಅಷ್ಟು ಅನುಭವ ಇಲ್ಲ, ಬೇರೆಯವ್ರು ತಾವು ನೋಡಿರೋದು ನಾವು. ಈಗ ನಮ್ಮ ವರ್ಕ್ ನೋಡಿದ್ರೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇಲ್ಲ, ನಾವು ಆ್ಯಕ್ಚುಲಿ 1 ವಾರ ಆಗುತ್ತೆ ಅಂದ್ಕೊಂಡಿದ್ದು, ಇವರು 3 ಡೇಸಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತಾ ಇದ್ದಾರೆ. ಇನ್ನೂ ಬೇಗನೆ ಮಾಡ್ಕೊಟ್ರು. ಬೇಗ 3 ಡೇಸಲ್ಲೆಲ್ಲ ಮುಗಿಸ್ತಾ ಇದ್ದಾರೆ. ಸರ್, ಯಾರನ್ನ ಬೇರೆ ರೈತರುಗಳು ಅಥವಾ ಬೇರೆಯವ್ರು ಯಾರಾದರೂ ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಅಂದರೆ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಖಂಡಿತ ಒಳ್ಳೆ ವರ್ಕರು, ಒಳ್ಳೆ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ ಇವ್ರ ಹತ್ರ. ವರ್ಕ್ ಪರ್ಫಾರ್ಮೆನ್ಸು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಮಾಡಿಸ್ಬೋದು, ಯಾವುದೇ ರೀತಿಯಾದಂಥ ಮುಜುಗರ ಇಲ್ಲ. ರೇಟು ರೀಸನಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿಸ್ಬೋದು. ಸರ್, ನೀವು ಫೋನ್ ಮಾಡಿದಾಗ ರೆಸ್ಪಾಂಡ್ ಎಲ್ಲ ಯಾವ ರೀತಿ ಮಾಡಿ? ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದೇ ಆಗಲಿ, ನಾವು ಫೋನ್ ಮಾಡಿದಾಗ ಫೋನ್ ಎತ್ತದೇ ಇರೋದಾಗಲಿ, ಆ ಥರ ಮಾಡಲಿಲ್ಲ. ತಕ್ಷಣ ಸ್ಪಂದನೆ ಮಾಡ್ತಾರೆ. ಗ್ಯಾರಂಟಿ ಏನಾದರೂ ಕೊಟ್ಟಿದ್ದಾರೆ ಸರ್ ವರ್ಕಿಗೆ? ವರ್ಕು ಇಲ್ಲ, ಒಂದು 10 ಇಯರ್ಸು 100% ಏನು ಪ್ರಾಬ್ಲಮ್ ಇಲ್ಲ ಸರ್ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಅಂದರೂ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನಾನು ಬಂದು ಸರಿ ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಆಫೀಸ್ ಇದೆ ಇಲ್ಲಿ ಚಾಮುಂಡೇಶ್ವರಿ ಅಂತ, ಚನ್ನಪಟ್ಟಣದ ಹತ್ರ. ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಾವು ಅಡ್ರೆಸ್ ಏನಾದರೂ ಹೇಳ್ತೀರಾ ಆಫೀಸ್? ಆಫೀಸ್ ಅಡ್ರೆಸ್ ಇಲ್ಲಿ ಚನ್ನಪಟ್ಟಣ ತಾಲೂಕು ಚಾಮುಂಡೇಶ್ವರಿ ಟೆಂಪಲ್ ಇದೆ. ಅಲ್ಲಿ ಬಂದು ನೀವು ನಮ್ಮ ಆಫೀಸು ಕೇಳಿದ್ರೆ ಯಾರು ಹೇಳ್ತಾರೆ ಸರ್ ನಿಮಗೆ. PMD ಫೆನ್ಸಿಂಗ್ ವರ್ಕ್ ಅಂತ ಅಲ್ಲಿ ನೇಮ್ ಬೋಲ್ಡೇ ಕಾಣುತ್ತೆ ನಿಮಗೆ ಅಲ್ಲಿ.